ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿರುವ ದರ್ಶನ್ಗೆ ಆಪ್ತ ಸ್ನೇಹಿತನೇ ಮತ್ತೆ ಕೆಡ್ಡ ತೋಡ್ತಿದ್ದಾರಾ ಅನ್ನೋದು ಪ್ರಶ್ನೆ ಇದೆ. ಕಾರಣ ನಾನು ಮಾಫಿ ಸಾಕ್ಷಿ ಹೇಳೋದಕ್ಕೆ ಸಿದ್ಧ ಅಂತ ಪ್ರದೋಷ್ ಒಂದು ಕಾಲದಲ್ಲಿ ಆಪ್ತ ಸ್ನೇಹಿತರು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗೋ ಸಂದರ್ಭದಲ್ಲಿ, ಅಂದ್ರೆ ರೇಣುಕಾಸ್ವಾಮಿಯನ್ನ ಕರೆಸೋದು, ಕಿಡ್ನಾಪ್ ಮಾಡೋದು, ಕೊಲೆ ಆಗುವ ಸ್ಥಳಗಳಲ್ಲಿ ಆಗಿರುವ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಕೆಚ್ ರೂಪುಗೊಂಡಿತ್ತಲ್ಲ, ಅಲ್ಲೆಲ್ಲ ಕೂಡ ಜೊತೆಗಿದ್ದಂತ ಆಪ್ತ ಸ್ನೇಹಿತ ಪ್ರದೋಷ್ ಈಗ ಜೈಲಲ್ಲಿದ್ರೂ ಕೂಡ ಆಪ್ತ ಸ್ನೇಹಿತನ ವಿರುದ್ಧ ಮಾಫಿ ಸಾಕ್ಷಿ ಹೇಳೋದಕ್ಕೆ ನಾನು ಸಿದ್ಧ ಅಂತ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅವರ ಪರವಾಗಿ ವಕೀಲರು. ಈಗ ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇತ್ತು. ಬೇಗ ಟ್ರಯಲ್ ಮುಗಿಸಿ ಆದಷ್ಟು ಬೇಗ ತೀರ್ಪು ಬಂದ್ರೆ ಆರಾಮಾಗಿ ನಾನು ಆಚೆ ಬರಬಹುದು ಅಂತ ಅಂದುಕೊಂಡಂತಹ ನಟ ದರ್ಶನ್ ಅವರಿಗೆ ಜೈಲು ಪಾಲಾಗುವ ಸಾಧ್ಯತೆಗಳು ಕಂಪ್ಲೀಟ್ ಆಗಿ ಈ ಪ್ರದೋಷ್ ಮೇಲೆ ಡಿಪೆಂಡ್ ಆಗಿರುತ್ತಾ ಅನ್ನೋದು ಪ್ರಶ್ನೆ ಇದೆ. ಜೊತೆಗೆ ಪ್ರದೋಷ್ ಮಾಫಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದು ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಕ್ಕೆ ಅದಕ್ಕೆ ಸಹ ಕೈದಿಗಳು, ಸಹ ಆರೋಪಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅಧಿಕಾರ ಇದೆಯಾ ಅದು ಕೂಡ ಪ್ರಶ್ನೆ ಇದೆ. ಆ ಕುರಿತ ಡೀಟೇಲ್ಸ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ ಒಂದನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಅವತ್ತು ಜೊತೆಗಿದ್ದ ದೋಸ್ತಿಯೇ ಇವತ್ತು ಮಗ್ಗಲ ಮುಳ್ಳಾಗ್ತಾ ಇದ್ದಾರಾ? ಜಯನಗರದಲ್ಲಿ ಜೊತೆಗೆ ಕ್ರಿಕೆಟ್ ಆಡಿದವರು ಇವತ್ತು ಜೈಲಲ್ಲಿ ಶತ್ರುಗಳಾಗೋಗ್ತಿದ್ದಾರೆ. ಜೈಲಲ್ಲಿರುವ ಕಾಟೇರನಿಗೆ ಇವತ್ತು ಅಗ್ನಿ ಪರೀಕ್ಷೆ. ಕಾರಣ ಕೋರ್ಟ್ನಿಂದ ತೀರ್ಪು ಬೀಳಲಿದೆ. ಬಗಲ್ ಮೇ ದುಶ್ಮನ್ ಊಫಿ ಆಗುತ್ತಾ ಪ್ರದೋಷ್? ಮಾಫಿ ಸಾಕ್ಷಿ ಆಗುವಂತಹ ವಿಚಾರ ಇದೆಯಲ್ಲ, ಇವತ್ತು ಕೋರ್ಟ್ ನಲ್ಲಿ ಡಿಸೈಡ್ ಆಗ್ತಾ ಇರೋದ್ರಿಂದ ಕಾಟೇರನಿಗೆ ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳಲಾಗ್ತಾ ಇದೆ. ಹಂಗಾಗಿ ನಟ ದರ್ಶನ್ ಅವರು ರಾತ್ರಿ ಮಲಗಿಲ್ವಂತೆ, ಬೆಳಗ್ಗೆದ್ದು ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ. ಪೇಪರ್ ಓದ್ತಾ ವಿಷಯ ತಿಳಿದಾಗ ಸಹಜವಾಗಿ ಒಂದಷ್ಟು ಆತಂಕವನ್ನ ದರ್ಶನ್ ಅವರು ಫೇಸ್ ಮಾಡ್ತಿದ್ದಾರೆ ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಹುತೇಕರಿಗೆ ಈ ಮಾಫಿ ಸಾಕ್ಷಿ ಹೇಳೋದಕ್ಕೆ ಪ್ರದೋಷ್ ಯಾಕೆ ಮುಂದೆ ಬಂದ್ರು, ಯಾಕೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಅನ್ನೋದು ಪ್ರಶ್ನೆ ಇದೆ. ಹಿಂಗ ಮಾಡೋದ್ರಿಂದ ಪ್ರದೋಷ್ ಈ ಕೇಸ್ನಿಂದ ಬಚಾವಾಗಬಹುದಾ? ಆತನಿಗೆ ನೀಡಬಹುದಾದ ಶಿಕ್ಷೆ ಪ್ರಮಾಣ ಏನಾದ್ರೂ ಕಡಿಮೆ ಆಗುತ್ತಾ? ಸೊ ತಪ್ಪೊಪ್ಪಿಗೆ ಆದಾಗ ಶಿಕ್ಷೆ ಪ್ರಮಾಣ ಕಡಿಮೆ ಇರುತ್ತೆ ಅನ್ನೋದು ಬಹುತೇಕರಿಗೆ ಗೊತ್ತು. ಹಂಗಾಗಿ ಪ್ರದೋಷ್ ಈ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಮಾಫಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದ್ರ ಅನ್ನೋದು ಪ್ರಶ್ನೆ ಇದೆ. ಗೊತ್ತಿಲ್ಲ, ಕೋರ್ಟೆ ಅದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಇನ್ನು ಮಾಫಿ ಸಾಕ್ಷಿ ಹೇಳಬೇಕಾದ್ರೂ ಕೂಡ ಪ್ರದೋಷ್, ನೀವು ಇಡೀ ಪ್ರಕರಣದಲ್ಲಿ ಆತನ ಪಾತ್ರ ಏನು, ಆತ ಐ ವಿಟ್ನೆಸ್ ಈ ಪ್ರಕರಣದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಆತ ಜೊತೆಗಿದ್ನ, ದರ್ಶನ್ ಮಾಡಿರುವ ವಿಚಾರಗಳನ್ನ ಆತ ಸಾಕ್ಷಿ ಸಮೇತ ಹೇಳೋದಕ್ ಮುಂದೆ ಬರ್ತಾನ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಆತ ಹೇಳ್ತೀನಿ ಅಂತ ಮುಂದೆ ಬಂದಿರೋದೇ ದರ್ಶನ್ ಅವರಿಗೆ ಸಂಕಷ್ಟ. ಹಂಗಾಗಿ ಏನಾಗುತ್ತೆ ಇವತ್ತು ಕೋರ್ಟ್ ನಲ್ಲಿ ಅನ್ನೋದು ಕುತೂಹಲ ಇದೆ.